ಸಾರ್ಥಿ, ಹಾಗೆಲ್ಲ ಮಾತಾಡಬೇಡಿ. ಎಷ್ಟೇ ಆದರೂ ನೀವು ನನಗೆ ಹೆಣ್ಣು ಕೊಟ್ಟು ಮಾವ. ಅಳಿಯಾನೋ ಸಲಿಗೆಯಲ್ಲಿ ನೀವು ನನ್ನ ಹೆಸರಿಡ್ದು ಕರಿಬಹುದು. ಆದರೆ ನನ್ನ ಮೇಲಿನ ಗೌರವಕ್ಕೆ, ನೀವು ಮಾಡ್ತಾ ಇರೋ ಕೆಲಸಕ್ಕೆ ಬೆಲೆ ಕೊಟ್ಟು ನೀವು ನನ್ನ ಈಗಲೂ ದೊಡ್ಡ ಯಜಮಾನ್ರೆ ಅಂತ ಕರಿತೀರ. ಅದೇ ಅಲ್ವಾ ದೊಡ್ಡ ಗುಣ. ಮಗು ನಿಮ್ಮಿಂದ ದೂರ ಆಗಿದ್ದಾಳೆ ಅಂತ ಬೇಜಾರಾಗಿರುವಾಗ ನೀವು ನನ್ನ ಹತ್ರ ಸರಿಯಾಗಿ ಮಾತಾಡಿಲ್ಲ ಅಂತ ನಾನು ಯಾವತ್ತೂ ತಪ್ಪು ತಿಳ್ಕೊಳ್ಳಲ್ಲ ಸಾರ್ಥಿ. ಪಾರು ನಿಮ್ಮ ಮಗಳು. ಅವಳಿಗೆ ಬೈಯೋಕ್ಕಾಗಲಿ ಬುದ್ಧಿವಾದ ಹೇಳೋದಕ್ಕಾಗಲಿ ನಾನು ಯಾವತ್ತೂ ತಡೆಯಲ್ಲ. ಗಂಡನಾಗಿ ಪಾರು ಮೇಲೆ ನನಗೆ ಎಷ್ಟು ಅಧಿಕಾರ ಇದೆಯೋ ಅಪ್ಪನಾಗಿ ಅಷ್ಟೇ ಅಧಿಕಾರ ನಿಮಗೂ ಇದೆ ಸಾರ್ಥಿ.